ಹಲೋ ಮತ್ತೆ ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ನಾವಿವತ್ತು ಫ್ಯಾಮಿಲಿ ಟ್ರಿಪ್ಗೆ ಹೋಗ್ತಾ ಇದ್ದೀವಿ, ಗೋಕರ್ಣ ಹೊನ್ನಾವರ ಸೈಡು. ಸೊ ಇದು ನಾವು ಹೋಗ್ತಾ ಇರೋದು. ಆ್ಯಂಡ್ ಹಿಯರ್ ಇಸ್ ಮೈ ಡ್ಯಾಡ್. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರಕ್ಕ? ಆಂಟಿ ಫೋಟೋ ಅಲ್ಲ ವಿಡಿಯೋ. ಏ ಬೊಕ್ಕ ಪೋಸ್ ಕೊಡು. ಹಂಗೂ ಅಲ್ಲ ಕಣೋ, ಫೋಟೋ ಅಲ್ಲ ಕಣೋ, ವಿಡಿಯೋ ಕಣೋ ಇದು. ಈಗ ನಮ್ ಡೆಸ್ಟಿನೇಷನ್ ಸಿಗಂದೂರು. ಶರಾವತಿ. ಶರಾವತಿ ಹಿನ್ನೀರು. ಎಂತ ನೀರು? ಶರಾವತಿ ನದಿಯ ಹಿನ್ನೀರು. ಸಿಗಂದೂರು ಟೆಂಪಲ್ ತಾನೆ? ಟೆಂಪಲ್. ಸಿಗಂದೂರು ಟೆಂಪಲ್. ಶರಾವತಿ ಇದು ನೀರು. ಶರಾವತಿನಾ? ಶರಾವತಿ. ಓಕೆ ಓಕೆ. ಲಾಸ್ಟ್ ಟೈಮು ಬಂದಿರ್ಬೇಕಾದ್ರೆ ಎಷ್ಟು ನೀರಿತ್ತು, ನೀರೇ ಇಲ್ಲ ಬೇಸಿಗೆಗಾಲದಲ್ಲಿ. ಸಿಗಂದೂರಲ್ಲಿ ಹೇಗಾಗತ್ತೆ ಅಂತ ಹೇಳಿದ್ರೆ, ಒಂದು ಬೋಟ್ ಇರುತ್ತೆ, ಅದರಲ್ಲಿ ಎಲ್ಲ ವೆಹಿಕಲ್ಸು, ನಾವು ಮನುಷ್ಯರು ಎಲ್ಲ ಜೊತೆಗೆ ಹೋಗಿ ಜೊತೆಗೆ ಬರುತ್ತೆ. ಅದು ಅಲ್ಲಿಂದ ಪಿಕಪ್ ಡ್ರಾಪಿಗೆ 10 ರೂಪೀಸ್ ತಗೋತಾರೆ. ಅದನ್ನ ಮುಗಿಸ್ಕೊಂಡು ಹೊನ್ನಾವರ ಬೋಟ್ ರೈಡ್ಗೆ ಹೋಗ್ತಿದ್ದೀವಿ. ಸೊ ನಾವು ಸಿಗಂದೂರಿಂದ ಸೀದಾ ಹೊನ್ನಾವರ ಬೋಟಿಂಗಿಗೆ ಬಂದಿದ್ದೀವಿ. ಸಖತ್ತಾಗಿದೆ ವ್ಯೂ ಮಾತ್ರ. ಐ ಆಮ್ ಸೋ ಎಕ್ಸೈಟೆಡ್. ನಿಮಗೂ ಕೂಡ ತೋರಿಸ್ತೀನಿ. ವ್ಯೂಸ್ ಮಾತ್ರ ಸೂಪರ್ ಆಗಿದೆ. ಅಲ್ಲಿ ಶೋ ಬದಲಾಗೋ ಬಣ್ಣವೇ ಭಾವನೆ, ಹೃದಯವು ಹಗುರಾಗಿ ಹಾರುವ ಸೂಚನೆ, ಮನದ ಹೂವನದಿ ನನಪೇ ಹೂವಾಯ್ತು. ಅದೇ ಮಾತು ಅದೇ ನೋಟ ಮರೆಯದೆ ಕಾಡಿದೆ. ಸೊ ಈಗ ಏನದು ಒಡಪೇನ ನಮ್ಮ ಆಯ್ತು. ಹೊನ್ನಾವರ ಬೋಟ್ ರೈಡ್ ಆದ್ಮೇಲೆ ಮ್ಯಾಂಗ್ರೋವ್ಸ್ ಅಂತ ಇದೆ. ಸೊ ಇದು ಸಖತ್ತಾಗಿದೆ ಪ್ಲೇಸ್, ತೋರಿಸ್ತೀನಿ ಬನ್ನಿ. ಮ್ಯಾಂಗ್ರೋವ್ಸ್ ಇದೊಂದು ಮ್ಯಾನ್ ಮೇಡ್ ಮಾಡಿರೋ ಅಂತ ಜಾಗ. ಇದಾಗಿ ನ್ಯಾಚುರಲ್ ಆಗಿ ಬಂದಿದ್ದಲ್ಲ. ಇದನ್ನ ಸೀಡ್ಸ್ ಎಲ್ಲ ಹಾಕಿ ಇದನ್ನ ಬೆಳೆಸಿ ನಮ್ಮವರೇ ಇದನ್ನ ಕ್ರಿಯೇಟ್ ಮಾಡಿರೋದು. ಇಲ್ಲಿ ಸುಮಾರು ಅದರದೇ ಆದಂತ ಸ್ಪೆಷಲ್ ಫ್ರೂಟ್ಸ್ ಇದೆ. ಸೌತ್ ಆಫ್ರಿಕಾ, ಅಂಡಮಾನ್ ನಿಕೋಬಾರ್ ಕಡೆ ಎಲ್ಲ ಇದು ನ್ಯಾಚುರಲ್ ಆಗಿ ಸಿಗತ್ತೆ. ಮನದಿ ಏನೋ ಹೊಸ ಗಲಭೆ ಶುರುವಾಗಿದೆ,
ಅರಿತೆ ಏಕೆ ಬಳಿ ಬಂದು ಸರಿ ಮಾಡದೆ ಕೆಳಕಿ ನನ್ನ ಚಂದ್ರಣ್ಣ ಇದ್ರ ಹೆಸರು ಬಂದ್ಬಿಟ್ಟು ಮ್ಯಾಂಗ್ರೋಸ್ ಅಂತ. ಇದು ಹೊನ್ನಾವರದಲ್ಲಿದೆ. ವಾಕ್ ಮಾಡಕ್ ತುಂಬಾ ಚೆನ್ನಾಗಿದೆ. ಯಾರು ಬೇಕಾದ್ರೂ ಬಂದು ನೋಡ್ಬೋದು. ಪ್ರವಾಸಿ ತಾಣ ಹೌದು. ಆಮೇಲೆ ಹೊಸ ಅನುಭವ. ಆ ಮೆಟ್ಲುಗಳಿದಾವಲ್ಲ, ದಾರಿ ಮರದ ದಾರಿ ಮಾಡಿದಾರಲ್ಲ ಮೆಟ್ಲು, ಅದೊಂದು ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲಿ ಹೋಗುವಾಗ ಕೆಲವರಿಗೆ ಹೆದರಿಕೆ ಆಗ್ತಾ ಇರ್ತದೆ, ಆದ್ರೂ ಕೂಡ ಒಂದು ಥ್ರಿಲ್ ಸಿಗುತ್ತೆ ಅದರಲ್ಲಿ. ನೀರಿನ ಮಧ್ಯೆ ನಡೆಯೋದು ಖುಷಿ ಕೊಡುತ್ತೆ. ಸೊ ಇವತ್ತಿನ ಡೆಸ್ಟಿನೇಷನ್ ಬಂದ್ಬಿಟ್ಟು ಮುರುಡೇಶ್ವರ ಟೆಂಪಲಿಗೆ ಬಂದಿದ್ದೀವಿ. ಬೀಚಲ್ಲೆಲ್ಲ ಆಡೋಕೆ ಹೋಗಿದ್ದಾರೆ. ಸೊ ಇದಾದ್ಮೇಲೆ ಆ್ಯಕ್ಚುಲಿ ಸ್ಕೂಬಾ ಡೈವಿಂಗ್ ಹೋಗ್ಬೇಕು ಅಂತ ಇದೆ. ಸ್ಕೂಬಾ ಡೈವಿಂಗಲ್ಲಿ ಹೋದ್ರೆ ಚೆನ್ನಾಗೆ, ಬಟ್ ಇಲ್ಲಿ ಕೆಲವೊಬ್ರು ಹೇಳ್ತಾ ಇದ್ದಾರೆ ಇವಾಗ ಅದನ್ನು ಕ್ಲೋಸ್ ಮಾಡಿದ್ದಾರೆ ಅಂತ. ನೋಡೋಣ. ಸೊ ಗೈಸ್, ನನ್ನ ಬ್ಯಾಡ್ ಲಕ್, ನೋ ಸ್ಕೂಬಾ ಡೈವಿಂಗ್. ನೀರು ಎಲ್ಲ ಕಡೆ ಇಳ್ದೋಗ್ಬಿಟ್ಟಿದೆ. ಆ್ಯಕ್ಚುಲಿ ಹೊನ್ನಾವರಗೆ ಹೋಗಿದ್ವಲ್ಲ, ಅಲ್ಲಿ ಬೋಟಿಂಗ್, ಅಲ್ಲಿ ಕೂಡ ಸಿಕ್ಕಾಬಡೆ ನೀರು ಇಳ್ದೋಗಿದೆ. ಸಿಗಂದೂರು ಟೆಂಪಲಿಗೆ ಹೋಗಿದ್ವಿ ಲಾಸ್ಟ್ ಟೈಮ್ ಹೋದಕ್ಕಿಂತ ಈ ಸರಿ ಅಂತೂ ಸಿಕ್ಕಾಬಡೆ ನೀರು ಇಳ್ದೋಗಿದೆ. ಇಲ್ಲೂ ಅಷ್ಟೇ, ಇಲ್ಲಿ ನಿಮಗೆ ತೋರಿಸ್ತೀನಿ ವೇಟ್. ನೀರು ಇಲ್ಲಿವರೆಗೂ ಬರ್ತಾ ಇತ್ತು, ಈಗ ನೋಡಿ ಅದು ಅಲ್ಲಿಗೆ ಹೋಗಿದೆ, ಅಲ್ಲಿವರೆಗೂ ಇಷ್ಟು ದೂರ ಹೋಗಿದೆ. ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ನೀರಿನ ಸಮಸ್ಯೆ ಇದೆ. ಎಲ್ಲ ಕಡೆ ನೀರಿನ ಸಮಸ್ಯೆ ಇದೆ. ಬೆಂಗಳೂರಲ್ಲೇ ನೀರಿಲ್ಲ ಅಂದ್ಕೊಂಡಿದ್ವಿ. ಮಳೆ ಇಲ್ದಿರೋ ಕಾರಣ ಆಲ್ಮೋಸ್ಟ್ ಎಲ್ಲ ಕಡೆನೂ ನೀರಿಲ್ಲ. ಟು ಬಿ ಹಾನೆಸ್ಟ್, ನಾನು ಮುರುಡೇಶ್ವರಕ್ಕೆ ಮೊದಲು ಬಂದಿರಲಿಲ್ಲ, ಬಟ್ ಇವಾಗ ನೋಡಿದ್ರೆ ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ. ಆಟ ಆಡೋಕ್ಕೆಲ್ಲ ಆಪ್ಷನ್ಸ್ ಇದೆ ಇಲ್ಲಿ. ಲೈಕ್ ಗೋವಾದಲ್ಲಿ ಹೇಗೆ ಆಟ ಆಡೋಕ್ಕೆಲ್ಲ ಇದೆಯೋ ಆ ಥರ ಇಲ್ಲಿ ಕೂಡ ಇದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ಮುರುಡೇಶ್ವರ ಅಟ್ರಾಕ್ಟಿವ್ ಪ್ಲೇಸ್ ಆಗಲಿ, ದೇವಸ್ಥಾನ ಆಗಲಿ, ಅಥವಾ ಟೂರಿಸ್ಟ್ ಸ್ಪಾಟ್ ಕೂಡ ಆಗಿದೆ. ದುಡಿಯೋಕೆ ನಾನಾ ರೀತಿ ಅಂತ ಹೇಳ್ತಾರೆ. ಸೊ ಎಲ್ಲಾ ಬೀಚ್ ಕಡೆ ಬರೀ ಮುರುಡೇಶ್ವರ ಅಂತ ಹೇಳ್ತಾ ಇಲ್ಲ, ಸುಮಾರು ಬೀಚ್ಗಳನ್ನ ಅಟ್ರಾಕ್ಟಿವ್ ಮಾಡಿದ್ದಾರೆ, ಗೇಮ್ಸ್ ಎಲ್ಲ ಇಟ್ಟು. ತುಂಬಾ ಚೆನ್ನಾಗಿರುತ್ತೆ. ದೇವಸ್ಥಾನಕ್ಕೂ ಬಂದಂಗ ಆಗುತ್ತೆ, ದುಡಿಮೆನೂ ಆಗುತ್ತೆ. ತಲೆ ನೋಡಿ ಹೇಗೆ ಉಪಯೋಗಿಸ್ತಾರೆ ಅಂತ. ಸೊ ನಾವು ಹೋಮ್ ಸ್ಟೇ ಮಾಡಿದ್ವಿ. ಹೋಮ್ ಸ್ಟೇ ಆದ್ಮೇಲೆ ಈಗ ಟೆಂಪಲ್ ನೋಡ್ಕೊಂಡು ಹೋಗೋದು. ಇದು ಮುಂದ್ಗಡೆ ಹೊಸದಾಗಿ ಇವಾಗಿನೂ ಬಿಲ್ಡ್ ಮಾಡ್ತಾ ಇದ್ದಾರೆ. ಅಲ್ಲಿ ಮೇಲ್ಗಡೆ ಹೋದ್ರೆ ಟಾಪ್ ವ್ಯೂ ಕಾಣಿಸುತ್ತೆ, ಅದು ನಿಮ್ಗೆ ಆಮೇಲೆ ತೋರಿಸ್ತೀನಿ. ಆಕ್ಚುಲಿ ಒಳಗಡೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ನುಗ್ಲು ಇತ್ತು, ಹಾಗಾಗಿ ನನಗೆ ವಿಡಿಯೋ ಒಂದು ಸ್ವಲ್ಪನೂ ಮಾಡೋಕ್ಕಾಗಿಲ್ಲ. ನಮ್ಮ ಫ್ಯಾಮಿಲಿಯವರು ಒಬ್ಬೊಬ್ರು ದಿಕ್ಕಾಪಲ್ಲಾಗಿದ್ರು. ಆ ಕ್ಯೂ ಅಷ್ಟು ರಶ್ ಇತ್ತು. ಒಳ್ಳೆ ರಜಾ ಟೈಮ್ ಬೇರೆ, ಹಾಗಾಗಿ ಸುಮಾರು ಜನ ಇದ್ರು. ಅದರ ಹಿಂದ್ಗಡೆ ಭಾಗ, ದರ್ಶನ ಆದ ನಂತರದ ಭಾಗ, ಏನೇ ಹೇಳಿ ಯಾವುದೇ ಟೆಂಪಲ್ ಇರ್ಲಿ, ಹೊರ್ಗಡೆ ಎಷ್ಟೇ ಕುದಿಯೋ ಬಿಸಿಲಿದ್ರು ಒಳಗಡೆ ಮಾತ್ರ ತಣ್ಣಗೆ ತಂಪಾಗಿರುತ್ತೆ. ಇದು ಕೂಡ ಬಿಸಿಲು ತಾಡ್ತಾ ಇದ್ರು ಅಲ್ಲಿ ಕೂರಕ್ಕೆ ಮಾತ್ರ ತಂಪಾಗಿತ್ತು. ನಾನು ಮೊದಲೇ ಹೇಳಿದಾಗನೇ ಇದೆ ಅದು ಟಾಪ್ ವ್ಯೂ. ಸೊ ಇಲ್ಲಿ 4 ದಿಕ್ಕಲ್ಲಿ ಕೂಡ ನಿಮಗೆ 4 ದಿಕ್ಕು ಕಾಣಿಸುತ್ತೆ. ಇದನ್ನ ನೋಡೋಕ್ಕೆ ಸುಮಾರು ಜನ ಲಿಫ್ಟಿಗೆ ಟಿಕೆಟ್ನ ತಗೊಂಡು ಬರ್ತಾರೆ. ಸೊ ಒಂದು ಕಡೆ ಮುರುಡೇಶ್ವರ ದೇವಸ್ಥಾನ ಕಾಣಿಸುತ್ತೆ, ಇನ್ನೊಂದು ಕಡೆ ಊರು ಕಾಣಿಸುತ್ತೆ, ಇನ್ನೊಂದು ಕಡೆ ಸಮುದ್ರ ಕಾಣಿಸುತ್ತೆ, ಇನ್ನೊಂದು ಕಡೆ ಅದೇ 4 ದಿಕ್ಕಲ್ಲೂ 4 ದಿಕ್ಕಿನ ಜಾಗ ಕಾಣಿಸುತ್ತೆ. ಬರೀ ಕಾಲಲ್ಲಿ ಓಡ್ತಾ ಇದ್ದಾರೆ ಇಲ್ಲಿ, ಓಡಿ 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 ಎಲ್ಲ ಓಡೋದೇ ಆಗೋದಿದ ಇಲ್ಲಿ ನನ್ನ ತಮ್ಮ. ಮುರುಡೇಶ್ವರ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗೋ ದಾರಿಯಲ್ಲಿ ನಮಗೆ ಈ ಮರವಂತೆ ಬೀಚ್ ಸಿಗುತ್ತೆ. ಸೊ ಮಧ್ಯಭಾಗದಲ್ಲಿ ರೋಡ್ ಇದೆ, ಆ ಕಡೆ ಅರೇಬಿಯನ್ ಸಿ, ಈ ಕಡೆ ಸೈಡು ಸೌಪರ್ಣಿಕ ರಿವರ್ ಅಂತ ಇದೆ. ಸೊ ನಿಮಗೆ ಫೋಟೋದಲ್ಲಿ ಕಾಣಿಸ್ತಿರೋ ಹಾಗೇನೆ ಮಧ್ಯದಲ್ಲಿ ರೋಡ್ ಆಗಿ ಅದು ನೋಡೋಕ್ಕೆ ಡ್ರೋನ್ ವ್ಯೂ ಏನಿದೆ ಅದು ಸಕ್ಕದ ಕಾಣಿಸುತ್ತೆ ಮೇಲ್ಗಡೆಯಿಂದ. ಅಲೆಗಳನ್ನ ತಡೆಯೋಕ್ಕೆ ಕಲ್ಲುಗಳೆಲ್ಲ ಹಾಕಿದ್ದಾರೆ, ಬಟ್ ಆದ್ರೂ ನೀರು ರೋಡ್ವರೆಗೂ ಬರುತ್ತೆ. ಮಳೆಗಾಲದಲ್ಲೆಲ್ಲ ತುಂಬ ನೀರು ತುಂಬಿರುತ್ತೆ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಈ ವರ್ಷ ನಾನು ಇಂಡಿಯಾ ವಿಸಿಟ್ ಮಾಡಿದಾಗ ಇದು ನನ್ನ ಒಂದು ಸಣ್ಣ ಟ್ರಿಪ್ ವಿಡಿಯೋ ಆಗಿತ್ತು. ಹಾಗೇನೆ ಮತ್ತಿನ್ನಷ್ಟು ವಿಡಿಯೋಸ್ನ ನೋಡೋಕ್ಕೆ ದಯವಿಟ್ಟು ಸಿಂಚು ಮಲ್ಲಿಕಾರ್ಜುನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬೆಲ್ ಐಕನ್ನ ಪ್ರೆಸ್ ಮಾಡಿ.